ಸುವರ್ಣಪ್ರಭ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಆಶ್ರಯದಲ್ಲಿ ಗಣರಾಜ್ಯೋತ್ಸವ ಜನವರಿ 26ರಂದು ವಿಜೃಂಭಣೆಯಿಂದ ಆಚರಿಸಲು ನಿರ್ಣಯಿಸಲಾಗಿದೆ ಎಂದು ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ಹೇಳಿದರು. ಸಾಗರದ ಗಾಂಧಿ ಮೈದಾನದ ಪುರಸಭೆ ರಂಗಮಂದಿರದಲ್ಲಿ ಜನವರಿ 16ರಿಂದ ಜನವರಿ 18ರವರೆಗೆ ವೇದನಾದ ಪ್ರತಿಷ್ಠಾನ ಮತ್ತು ಶ್ರೀ ಸದ್ಗುರು ಹಿಂದೂಸ್ತಾನಿ ಸಂಗೀತ ವಿದ್ಯಾಲಯ ಸಾಗರ ಇದರ 26ನೇ ವರ್ಷದ ಸಂಗೀತೋತ್ಸವ ಸಂಭ್ರಮ. ಶೈಕ್ಷಣಿಕ ಶ್ರೇಷ್ಠತೆ, ಸಂಶೋಧನಾ ಶ್ರೇಷ್ಠತೆ ಮತ್ತು ವೈದ್ಯಕೀಯ ಸೇವೆಯ ಮೂಲಕ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡಿಗರ ಕೀರ್ತಿಯನ್ನು ಹೆಚ್ಚಿಸಿರುವ ಡಾಕ್ಟರ್ ಸುಮಂತ್ ಬಳಗಂಡಿ ಅವರಿಗೆ ಸನ್ಮಾನ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಆಶ್ರಯದಲ್ಲಿ ಗಣರಾಜ್ಯೋತ್ಸವ ಜನವರಿ 26ರಂದು ವಿಜೃಂಭಣೆಯಿಂದ ಆಚರಿಸಲು ನಿರ್ಣಯಿಸಲಾಗಿದೆ ಎಂದು ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ಹೇಳಿದರು. ಅವರು ಸಾಗರದ ಉಪವಿಭಾಗೀಯ ಕಚೇರಿ ಸಭಾಂಗಣದಲ್ಲಿ ಜನವರಿ 26ರ ಗಣರಾಜ್ಯೋತ್ಸವ ಆಚರಣೆ ಕುರಿತು ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಸದಸ್ಯರುಗಳಿಂದ ಮಾಹಿತಿ ಸಲಹೆ ಸಂಗ್ರಹಿಸಿ ನಿರ್ಣಯ ಘೋಷಿಸಿದರು. ಗಣರಾಜ್ಯೋತ್ಸವದ ಪೂರ್ವಭಾವಿಯಾಗಿ ನೆಹರು ಮೈದಾನದ ಸ್ವಚ್ಛತೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಗರಸಭೆಯಿಂದ ಕೈಗೊಳ್ಳಬೇಕು ಎಂದು ಸಭೆಯಲ್ಲಿ ಸೂಚಿಸಲಾಯಿತು. ನೆಹರು ಮೈದಾನದಲ್ಲಿ ಮಾರಿ ಜಾತ್ರೆಯ ಪ್ರಯುಕ್ತ ಅಮ್ಯೂಸ್ಮೆಂಟ್ ಅಳವಡಿಕೆ ಹಾಗೂ ಕಾರ್ಯ ನಡೆಯುತ್ತಿರುವುದರಿಂದ ಒಂದಿಷ್ಟು ಸ್ಥಳವನ್ನು ಜನವರಿ 26ರವರೆಗೆ ಖಾಲಿ ಬಿಟ್ಟುಕೊಂಡು ರಾಜ್ಯೋತ್ಸವದ ಆಚರಣೆಗೆ ಮೈದಾನ ಬಳಸಿಕೊಳ್ಳುವಂತೆ ಸಲಹೆ ಕೇಳಿಬಂದವು. ಒಂದು ಹಂತದಲ್ಲಿ ನೆಹರು ಮೈದಾನ ಮಾರಿ ಜಾತ್ರೆಗೆ ಬಳಕೆಯಾಗುತ್ತಿರುವಾಗ ಗಣರಾಜ್ಯೋತ್ಸವ ಗೋಪಾಲಗೌಡ ಕ್ರೀಡಾಂಗಣಕ್ಕೆ ಸ್ಥಳಾಂತರಿಸಬೇಕೆಂಬ ಸಲಹೆಗಳು ಕೇಳಿಬಂದವು. ಪೌರಾಯುಕ್ತ ನಾಗಪ್ಪನವರು ನೆಹರು ಮೈದಾನದಲ್ಲಿಯೇ ಜಾಗ ಬಿಡಿಸಿಕೊಡುತ್ತೇನೆ ಎನ್ನುವ ಮೂಲಕ ಸ್ಥಳ ಬದಲಾವಣೆ ಬೇಡ ಎಂಬ ನಿರ್ಣಯಕ್ಕೆ ಬರಲಾಯಿತು. ಧ್ವಜಾರೋಹಣ ಸೇರಿದಂತೆ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಉಸ್ತುವಾರಿ ವ್ಯವಸ್ಥೆ ಶಿಕ್ಷಣ ಇಲಾಖೆಗೆ ವಹಿಸಲಾಯಿತು. ದೈಹಿಕ ಪರ್ಯವೇಕ್ಷಕ ರಮೇಶ್ ಅವರು ಧ್ವಜಾರೋಹಣ ಜವಾಬ್ದಾರಿ ನಿರ್ವಹಿಸುವಂತೆ ಸೂಚಿಸಲಾಯಿತು. ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ವಿದ್ಯಾರ್ಥಿಗಳಿಗೆ ಸಿಹಿ ವಿತರಣೆ ಮಾರಿಕಾಂಬಾ ಸಮಿತಿಗೆ ಹಿಂದಿನಂತೆ ವಹಿಸಲಾಯಿತು. ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಧ್ವಜಗಳ ಬಳಕೆಯನ್ನು ಕಡ್ಡಾಯವಾಗಿ ನಿಷೇಧಿಸುವಂತೆ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯಿಸಲಾಯಿತು. ಪ್ರಸಕ್ತ ವರ್ಷ ಫೆಬ್ರವರಿ 3ರಿಂದ ರಾಜ್ಯ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಎದುರಾಗಿದ್ದು ಗಾಂಧಿ ಮೈದಾನದಲ್ಲಿ ಮಳಿಗೆಗಳ ಅಳವಡಿಸುವ ಕಾರ್ಯಗಳು ನಡೆಯುವುದರಿಂದ ಜನವರಿ 26ರ ಸಂಜೆ ನಡೆಯುತ್ತಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಸ್ತುತ ಬೇಡ ಎಂಬ ತೀರ್ಮಾನಕ್ಕೆ ಬರಲಾಯಿತು. ಸಭೆಯಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಚಂದ್ರಶೇಖರ್, ಪೊಲೀಸ್ ಇನ್ಸ್ಪೆಕ್ಟರ್ ಪುಲ್ಲಯ್ಯ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ, ಶ್ರೀ ಮಾರಿಕಾಂಬಾ ಸಮಿತಿಯ ಅಧ್ಯಕ್ಷ KN ನಾಗೇಂದ್ರ, ಸಮಾಜ ಕಲ್ಯಾಣ ಇಲಾಖಾಧಿಕಾರಿ ಮಂಜುನಾಥ್ ಮೊದಲಾದವರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಾಗರದ ಗಾಂಧಿ ಮೈದಾನ ಪುರಸಭೆ ರಂಗಮಂದಿರದಲ್ಲಿ ಜನವರಿ 16ರಿಂದ 18ರವರೆಗೆ ವೇದನಾದ ಪ್ರತಿಷ್ಠಾನ ಮತ್ತು ಶ್ರೀ ಸದ್ಗುರು ಸಂಗೀತ ಶಾಲೆಯ ಸಾಗರ ಇದರ 26ನೇ ವರ್ಷದ ಸಂಗೀತೋತ್ಸವ ಸಂಭ್ರಮ. ಷಡ್ವಂಶಃ ರಾಷ್ಟ್ರೀಯ ಸಂಗೀತೋತ್ಸವ ಆಯೋಜಿಸಿದ್ದೇವೆ ಎಂದು ವಿದೂಷಿ ವಸುಧಾ ಶರ್ಮಾ ಹೇಳಿದರು. ಅವರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜನವರಿ 16ರಂದು ಶುಕ್ರವಾರ ಬೆಳಗ್ಗೆ 8:30ರಿಂದ ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಗಾಯನ ಆರಂಭವಾಗುತ್ತದೆ. ಮಧ್ಯಾಹ್ನ 12 ಗಂಟೆಯಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಆರಂಭವಾಗಲಿದ್ದು ಬೆಂಗಳೂರಿನ ಖ್ಯಾತ ಗಾಯಕ ವಿದ್ವಾನ್ ದತ್ತಾತ್ರೇಯ ವೆಲನ್ಕರ್ ಗಾಯನಕ್ಕೆ ವಿದ್ವಾನ್ ಸಂತೋಷ್ ಹೆಗಡೆ ಕಲ್ಮನೆ ತಬಲಾ ಸಾಥ್ ನೀಡುವರು. ಸಂವಾದಿನಿ ಬೆಂಗಳೂರಿನ ಡಾಕ್ಟರ್ ರವೀಂದ್ರ ಕಾಟೋಟ್ಟಿ ಇವರಿಂದ ಜರುಗುವುದು. ನಂತರ ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯ ವಿದ್ಯಾರ್ಥಿಗಳಿಂದ ಗಾಯನವಿರುತ್ತದೆ ಎಂದರು. ಉದ್ಘಾಟನೆ ಮತ್ತು ಮಾಸಪತ್ರಿಕೆ ಬಿಡುಗಡೆ. ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯದ 26ನೇ ವರ್ಷದ ಸಂಗೀತೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಮೊದಲ ದಿನ 16ರಂದು ಶನಿವಾರ 5:30ಕ್ಕೆ ವೀರಾಧ್ಯಕ್ಷರು ಶ್ರೀ ನರಹರಿ ಸದ್ಗುರು ಆಶ್ರಮ ಹಿಂದೂಪುರ ಡಾಕ್ಟರ್ ಪಂಡಿತ್ ವೈ ರಾಜಾರಾಮ್ ಮತ್ತು ಸಹೋದರರು ನೆರವೇರಿಸುವರು. ವೇದಿಕೆಯಲ್ಲಿ ನಾದಾಂತರಂಗ ಎಂಬ ಲಲಿತ ಕಲೆಗಳ ಕುರಿತ ಮಾಸಪತ್ರಿಕೆಯನ್ನು ಸಾಹಿತಿ ಚಿಂತಕ ರಾಧಾಕೃಷ್ಣ ಬಂದಗದ್ದೆ ಇವರು ಲೋಕಾರ್ಪಣೆಗೊಳಿಸುವರು. ಮುಖ್ಯ ಅತಿಥಿಗಳಾಗಿ ವಿಧಾನಸಭೆ ಮಾಜಿ ಅಧ್ಯಕ್ಷ ಕಾಗೋಡು ತಿಮ್ಮಪ್ಪನವರು, ಮಾಜಿ ಸಚಿವ ಎಚ್ ಹಾಲಪ್ಪನವರು, ಪ್ರೊಫೆಸರ್ ಎಸ್ ಶಂಭು ಭಟ್ ಕಡತೋಕ, ಪಂಡಿತ್ ಮೋಹನ್ ಹೆಗಡೆ ಹುಣಸೆಕೊಪ್ಪ ಉಪಸ್ಥಿತರಿರುವವರು. ಸಾಧಕರುಗಳಿಗೆ ಸನ್ಮಾನ. ತಬಲಾ ವಾದಕರಾದ ಮಂಗಳೂರಿನ ಸುಬ್ಬಣ್ಣ, LB ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಜ್ಯೋತಿ ಶಶಿಧರ್ ಮತ್ತು BC ಸತಿಧರ್, ತೇಜಸ್ವಿ ತಬಲಾ ಶಾಲೆಯ ವಿದೂಷಿ ಚೇತನ್ ರಾಜೀವ್ ಹಾಗೂ ರಾಜೀವ್ ರಾವ್,
ತಬಲಾ ವಾದಕರುಗಳಾದ ವಿದ್ವಾನ್ ಮಂಜುನಾಥ್ ಮೋಟಿನಸರ, ತಬಲಾ ವಾದಕ ವಿದ್ವಾನ್ ನಿಖಿಲ್ ವಿ ಕುಂಶಿ, ತಬಲಾ ವಾದಕ ವಿದ್ವಾನ್ ಸಂತೋಷ್ ಹೆಗಡೆ ಕಲ್ಮನೆ, ತಬಲಾ ವಾದಕರಾದ ವಿದ್ವಾನ್ ಶೌರಿ ಶಾನ್ಭೋಗ್ ನಂದಿತಳೆ, ತಬಲಾ ವಾದಕ ವಿದ್ವಾನ್ ವಿಶ್ವಾಸ್ ಬೆಂಗಳೂರು ಇವರುಗಳನ್ನು ಸನ್ಮಾನಿಸಲಾಗುತ್ತದೆ. ವಿಶೇಷವಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಪಂಡಿತ್ ಮಡಿವಾಳೆಯ ಶಾಲಿಮಠ್ ಇವರನ್ನು ಅಭಿನಂದಿಸಲಾಗುತ್ತದೆ ಎಂದರು. ಸಂಜೆ 6:30ರಿಂದ ಸ್ವರ ವಲಯ ಸ್ವರ ಲಯ ಲಹರಿ ಕಾರ್ಯಕ್ರಮದಲ್ಲಿ ಪುತ್ತೂರಿನ ವಿದ್ವಾನ್ ವೈಜಿ ಶ್ರೀಲತಾ ನಿಕ್ಷಿತ್ ಅವರಿಂದ ವೀಣಾವಾದನ, ಇವರಿಗೆ ಚೆನ್ನೈ ಡಾಕ್ಟರ್ ಪತ್ರಿ ಸತೀಶ್ ಕುಮಾರ್ ಮೃದಂಗ ಸಾಥ್ ನೀಡುವರು. ಡಾಕ್ಟರ್ ಸುರೇಶ್ ವೈದ್ಯನಾಥನ್ ಚೆನ್ನೈ ಸಾಥ್ ನೀಡುವರು. ನಂತರ ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಗಾಯನವಿರುತ್ತದೆ. ರಾತ್ರಿ 9:30ರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವಿದ್ದು, ವಿದ್ವಾನ್ ಸಮರ್ಥ್ ನಗರ್ಕರ್ ಮುಂಬೈ ಇವರಿಂದ ಗಾಯನವಿದ್ದು, ಗೋವಾದ ಡಾಕ್ಟರ್ ಉದಯ ಕುಲಕರ್ಣಿ ಇವರಿಂದ ತಬಲಾ ಸಾಥ್ ನೀಡುವರು. ಸಂವಾದಿನಿ ವಿದ್ವಾನ್ ನಿರಂಜನ್ ಹೆಗಡೆ ಹೆಬ್ಬಲಸು ನುಡಿಸುವರು. ಎರಡನೇ ದಿನ ಸಂಗೀತೋತ್ಸವ ಜನವರಿ 17 ಶನಿವಾರ ಬೆಳಗ್ಗೆ 8:30ರಿಂದ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಗಾಯನವಿರುತ್ತದೆ. ಮಧ್ಯಾಹ್ನ 12 ಗಂಟೆಯಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಆರಂಭವಾಗಲಿದ್ದು, ಬೆಂಗಳೂರಿನ ಖ್ಯಾತ ಗಾಯಕ ವಿದ್ವಾನ್ ಸಮೀರ್ ಕುಲಕರ್ಣಿ ಗಾಯನಕ್ಕೆ ವಿದ್ವಾನ್ ಶೌರಿ ಶಾನುಭೋಗ್ ನಂದಿತಳೆ ತಬಲಾ ಸಾಥ್ ನೀಡುವರು. ಸಂವಾದಿನಿಯಲ್ಲಿ ಬೆಂಗಳೂರಿನ ಡಾಕ್ಟರ್ ಗಜಾನನ್ ಸಭಾಯತ್ ಇವರು ನುಡಿಸುವರು. ನಂತರ ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯ ವಿದ್ಯಾರ್ಥಿಗಳಿಂದ ಗಾಯನವಿರುತ್ತದೆ. ಸಂಜೆ 6:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವಿದ್ದು, ಬೆಂಗಳೂರಿನ ಕಾಂಚನ ಸಿಸ್ಟರ್ಸ್ ವಿದೂಷಿ ಕಾಂಚನ ಶ್ರೀ ರಂಜಿನಿ ಹಾಗೂ ವಿದೂಷಿ ಕಾಂಚನ ಶ್ರುತಿ ರಂಜಿನಿ ಇವರುಗಳ ಗಾಯನಕ್ಕೆ ವಿದ್ವಾನ್ ಮಂಜೂರ್ ರಂಜಿತ್ ವಾಯಲಿನ್ ನುಡಿಸುವರು. ಬೆಂಗಳೂರಿನ ವಿದ್ವಾನ್ ಪುತ್ತೂರ್ ನಿಕ್ಷಿತ್ ಮೃದಂಗ ಸಾಥ್ ನೀಡುವರು. ಬೆಂಗಳೂರಿನ ವಿದ್ವಾನ್ ವಿ ರಾಜಶೇಖರ್ ಮೋರ್ಚಿಂಗ್ ಇವರು ನುಡಿಸುವರು. ನಂತರ ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯ ವಿದ್ಯಾರ್ಥಿಗಳಿಂದ ಗಾಯನವಿರುತ್ತದೆ. ರಾತ್ರಿ 9:30ರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಆರಂಭವಾಗಲಿದ್ದು, ವಿದೂಷಿ ಶ್ರೀಮತಿ ವಸುಧಾ ಶರ್ಮಾ ಹಳೆಯಕ್ಕೇರಿ ಇವರ ಗಾಯನಕ್ಕೆ ಡಾಕ್ಟರ್ ಗುರುರಾಜ್ ಆಡುಕಳ ಇವರಿಂದ ತಬಲಾ ಸಾಥ್ ನೀಡುವರು. ವಿದ್ವಾನ್ ಅಜಯ್ ಹೆಗಡೆ ವರ್ಗಾಸರ ಸಂವಾದಿನಿ ನುಡಿಸುವರು. ನಂತರ ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯ ವಿದ್ಯಾರ್ಥಿಗಳಿಂದ ಗಾಯನವಿರುತ್ತದೆ. ಮೂರನೇ ದಿನ ಸಂಗೀತೋತ್ಸವ ಜನವರಿ 18ರಂದು ಭಾನುವಾರ ಮಧ್ಯಾಹ್ನ 12 ಗಂಟೆಯಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಆರಂಭವಾಗಲಿದ್ದು, ಬೆಂಗಳೂರಿನ ಖ್ಯಾತ ಗಾಯಕಿ ವಿದೂಷಿ ಭಾರತಿ ಪ್ರತಾಪ್ ಗಾಯನಕ್ಕೆ ವಿದ್ವಾನ್ ನಿಖಿಲ್ ಕುಂಸಿ ಸಾಗರ ತಬಲಾ ಸಾಥ್ ನೀಡುವರು. ಸಂವಾದಿನಿ ಬೆಂಗಳೂರಿನ ವಿದ್ವಾನ್ ನೀತಾ ಅಜಯ್ ಅವರು ನುಡಿಸುವರು. ನಂತರ ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯ ವಿದ್ಯಾರ್ಥಿಗಳಿಂದ ಗಾಯನವಿರುತ್ತದೆ. ಭಾನುವಾರ 5:30ಕ್ಕೆ ಸಂಜೆ ಸಮಾರೋಪ ಕಾರ್ಯಕ್ರಮವಿದ್ದು, ಸಂಗೀತ ವಿದ್ಯಾಲಯದ 26ನೇ ವರ್ಷದ ಸಂಗೀತೋತ್ಸವ ಕಾರ್ಯಕ್ರಮದ ಸಮಾರೋಪದಲ್ಲಿ ಶಾಸಕ ಹಾಗೂ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಸಮಾರೋಪ ನುಡಿಗಳನ್ನಾಡುವರು. ಮುಖ್ಯ ಅತಿಥಿಗಳಾಗಿ ವಿದ್ಯುತ್ ನಿಗಮದ ನಿವೃತ್ತ ಸಿವಿಲ್ ಅಭಿಯಂತರರು ಬೆಂಗಳೂರಿನ ರಮೇಶ್ ಕೆಸಿ, ನಗರಸಭಾ ಮಾಜಿ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಉಮೇಶ್, ಹಿರಿಯ ಸಂಗೀತ ವಿದ್ವಾಂಸರು ಪಂಡಿತ್ ಮೋಹನ್ ಹೆಗಡೆ ಹುಣಸೆಕೊಪ್ಪ ಉಪಸ್ಥಿತರಿರುವರು. ಸಮಾರೋಪದ ಅಧ್ಯಕ್ಷತೆಯನ್ನು ವೇದನಾದ ಪ್ರತಿಷ್ಠಾನದ ಅಧ್ಯಕ್ಷ ಶ್ರೀಧರ್ ಸಿ ಹೆಗಡೆ ವಹಿಸುವರು. ಸಂಜೆ 6:30ಕ್ಕೆ ಹಿಂದೂಸ್ತಾನಿ ಬಾನ್ಸುರಿ ವಾಯಲಿನ್ ಜುಗಲ್ಬಂದಿ ಕಾರ್ಯಕ್ರಮವಿದ್ದು, ಸಂಜೆ 12 ಗಂಟೆಯಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಆರಂಭವಾಗಲಿದ್ದು, ಬೆಂಗಳೂರಿನ ಖ್ಯಾತ ಗಾಯಕ ವಿದ್ವಾನ್ ಸಮೀರ್ ಕುಲಕರ್ಣಿ ಗಾಯನಕ್ಕೆ ವಿದ್ವಾನ್ ಶೌರಿ ಶಾನುಭೋಗ್ ನಂದಿತಳೆ ತಬಲಾ ಸಾಥ್ ನೀಡುವರು. ಸಂವಾದಿನಿಯಲ್ಲಿ ಬೆಂಗಳೂರಿನ ಡಾಕ್ಟರ್ ಗಜಾನನ್ ಸಭಾಯತ್ ಇವರು ನುಡಿಸುವರು. ನಂತರ ಶ್ರೀ ಸದ್ಗುರು ಹಿಂದೂಸ್ತಾನಿ ಸಂಗೀತ ವಿದ್ಯಾಲಯ ವಿದ್ಯಾರ್ಥಿಗಳಿಂದ ಗಾಯನವಿರುತ್ತದೆ. ರಾತ್ರಿ 9ರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆರಂಭವಾಗಲಿದ್ದು, ಪಂಡಿತ್ ರಾಮ್ ದೇಶಪಾಂಡೆ ಮುಂಬೈ ಗಾಯನಕ್ಕೆ ಪಂಡಿತ್ ಗುರುಮೂರ್ತಿ ವೈದ್ಯ ಬೆಂಗಳೂರು ಇವರಿಂದ ತಬಲಾ ಸಾಥ್ ನೀಡುವರು. ಡಾಕ್ಟರ್ ರವೀಂದ್ರ ಕಾಟೋಟಿ ಸಂವಾದಿನಿ ನುಡಿಸುವರು. ಜನವರಿ 16ರಿಂದ 18ರವರೆಗೆ ವೇದನಾದ ಪ್ರತಿಷ್ಠಾನ ಮತ್ತು ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯ ಸಾಗರ ಇದರ 26ನೇ ವರ್ಷದ ಸಂಗೀತೋತ್ಸವ ಸಂಭ್ರಮ ಸೆಡ್ವಿಮ್ ಸಹ ರಾಷ್ಟ್ರೀಯ ಸಂಗೀತೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಸಹಕಾರ ನೀಡುವಂತೆ ಸಂಘಟಕರು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ವಿದ್ವಾನ್ ನರಸಿಂಹಮೂರ್ತಿ, ಪಂಡಿತ್ ಮೋಹನ್ ಹೆಗಡೆ, ಶ್ರೀಧರ್ ಸಿ ಹೆಗಡೆ, ಮೋಹನ್, ವಿನಯ ದೇವರಾಜ್ ಮೊದಲಾದವರು ಉಪಸ್ಥಿತರಿದ್ದರು. ಬೆಂಗಳೂರು ರಾಜಶೇಖರ್ ಅವರು ಸಹಕಾರ ಮಾಡಿದ್ದಾರೆ. ರಾತ್ರಿ 9:30ರಿಂದ ಶ್ರೀ ವಸುಧಾ ಶರ್ಮಾ ಅವರು ಗಾಯನ ನಡೆಸಿಕೊಂಡಿದ್ದಾರೆ.
ತಬಲಾದಲ್ಲಿ ವಿದ್ವಾನ್ ಗುರುರಾಜ್ ಆಡುಗಳ ಅವರು, ಸಮಾಧಿನಲ್ಲಿ ವಿದ್ವಾನ್ ಅಜಯ್ ಹೆಗಡೆ ವರ್ಗಾಸರ್ ಅವರು. 18ನೇ ತಾರೀಕಿನಂದು ಭಾನುವಾರ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಮಧ್ಯಾಹ್ನ 12 ಗಂಟೆಗೆ ವಿದುಷಿ ಭಾರತಿ ಪ್ರತಾಪ್ ಬೆಂಗಳೂರವರು, ಹಾಗೆ ತಬಲಾದಲ್ಲಿ ನಿಖಿಲ್ ವಿ ಕುಂಸಿ ಸಾಗರವರು, ಸಮಾಧಿನಲ್ಲಿ ವಿದುಷಿ ನೀತಾ ಅಜಯ್ ಬೆಂಗಳೂರವರು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಸಂಜೆ 5:30ಕ್ಕೆ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ಇಲ್ಲಿ ಸಮಾರೋಪ ನುಡಿಯನ್ನ ಶ್ರೀ ಗೋಪಾಲಕೃಷ್ಣ ಬೇಡಿಯೂರವರು, ಶಾಸಕರು, ಸಾಗರ ಕ್ಷೇತ್ರ, ಇವರು ನಡೆಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ರಮೇಶ್ ಕೆಸಿ ಬೆಂಗಳೂರವರು, ಶ್ರೀಮತಿ ಮೈತ್ರಿ ವಿ ಪಾಟೀಲ್ ಅವರು, ಶ್ರೀ ಉಮೇಶ್ ಹೆಚ್ ಅವರು, ಪಂಡಿತ್ ಮೋಹನ್ ಹುಸೇಕೊಪ್ಪ ಅವರು ಹಾಗೂ ಅಧ್ಯಕ್ಷತೆಯನ್ನು ಶ್ರೀ ಶ್ರೀಧರ್ ಸಿ ಹೆಗಡೆ ವೇದನಾಥ ಕೃಷ್ಣ ಅಧ್ಯಕ್ಷರು ನಡೆಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪಂಡಿತ್ ಮಡಿವಾಳಯ್ಯ ಸಾಂಗೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಅವರಿಗೆ ನಾವು ಸನ್ಮಾನವನ್ನು ಇಟ್ಕೊಂಡಿದ್ದೇವೆ. ನಂತರದಲ್ಲಿ ಡಾಕ್ಟರ್ ಸುಮಂತ್ ಬಳಗಂಡಿಯವರೇ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಮುಂಡಿಗೆಸರ ಗ್ರಾಮದವರಾದ ನೀವು ಶ್ರೀಮತಿ ಸ್ವಾತಿ ಮತ್ತು ಜಯದೇವ್ ಬಳಗಂಡಿ ದಂಪತಿಯ ಸುಪುತ್ರರಾಗಿದ್ದು, ಶೈಕ್ಷಣಿಕ ಶ್ರೇಷ್ಠತೆ, ಸಂಶೋಧನಾ ನಿಷ್ಠೆ ಹಾಗೂ ವೈದ್ಯಕೀಯ ಸೇವೆಯ ಮೂಲಕ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡಿಗರ ಕೀರ್ತಿಯನ್ನು ಹೆಚ್ಚಿಸಿದ್ದೀರಿ. ನರರೋಗ ವಿಜ್ಞಾನದಲ್ಲಿ ಏಷ್ಯಾದಲ್ಲಿಯೇ ನಂಬರ್ 1 ಸಂಸ್ಥೆಯಾಗಿರುವ ಪ್ರತಿಷ್ಠಿತ ನಿಮ್ಯಾನ್ಸ್ ಸಂಸ್ಥೆಯಲ್ಲಿ ಪ್ರಥಮ ಯತ್ನದಲ್ಲಿಯೇ ದಾಖಲೆಯ ಅಂಕಗಳನ್ನು ಪಡೆದು ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ನ್ಯೂರಾಲಜಿಯಲ್ಲಿ ಸೂಪರ್ ಸ್ಪೆಷಲೈಸೇಷನ್ ಪದವಿಯಾದ DM ಡಿಗ್ರಿ ಪಡೆದಿರುವುದು ನಿಮ್ಮ ಅಪೂರ್ವ ಶೈಕ್ಷಣಿಕ ಸಾಧನೆಯ ಉಜ್ವಲ ಉದಾಹರಣೆಯಾಗಿದೆ. ಲಂಡನ್ MRCP SE ಪರೀಕ್ಷೆಯಲ್ಲಿ ಉತ್ತಮ ಶ್ರೇಯಾಂಕದೊಂದಿಗೆ ಉತ್ತೀರ್ಣರಾಗಿರುವುದು ನಿಮ್ಮ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಮತ್ತಷ್ಟು ಬಲಪಡಿಸಿದೆ. ಅಪಸ್ಮಾರ ಕುರಿತ ನಿಮ್ಮ ಸಂಶೋಧನಾ ಪ್ರಬಂಧವು ಈ ವಿಷಯದ ಮೇಲೆ ನಡೆದ ವಿಶ್ವದ ಅತಿದೊಡ್ಡ ಅಧ್ಯಯನ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ವೈದ್ಯಕೀಯ ಶಿಕ್ಷಣ ಕ್ಷೇತ್ರದ ವಿವಿಧ ವಿಷಯಗಳ ಕುರಿತ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಅನೇಕ ಸ್ಪರ್ಧಾ ವೇದಿಕೆಗಳಲ್ಲಿ ಪ್ರಥಮ ಸ್ಥಾನ ಗಳಿಸಿರುವುದರ ಜೊತೆಗೆ ನ್ಯಾಷನಲ್ ಯಂಗ್ ಸ್ಕಾಲರ್ ಅವಾರ್ಡ್ ಸೇರಿದಂತೆ ಹವ್ಯಕ ವಿದ್ಯಾರತ್ನದಂತಹ ಪ್ರಶಸ್ತಿಗಳಿಗೆ ಭಾಜನರಾಗಿರುವುದು ನಿಮ್ಮ ಸಾಧನೆಯ ಮತ್ತೊಂದು ಆಯಾಮವಾಗಿದೆ. ವಿದೇಶಿ ಹಾಗೂ ಮಹಾನಗರ ಸೇವೆಯ ಹಲವು ಅವಕಾಶಗಳಿದ್ದರೂ ತಾಯ್ನಾಡನ್ನು ಆರಿಸಿಕೊಂಡು ತನ್ನ ಮಣ್ಣಿನ ಜನರ ಸೇವೆಯಲ್ಲಿ ನಿರತರಾಗಿರುವುದು ನಿಮ್ಮ ಸಮಾಜಪರ ನಿಷ್ಠೆ ಮತ್ತು ನಾಡಿನ ಮೇಲಿನ ಅಚಲ ಪ್ರೀತಿಯನ್ನು ಪ್ರತಿಬಿಂಬಿಸುತ್ತದೆ. ಸಾಗರದ ಭಾಗವತ್ ಆಸ್ಪತ್ರೆಯಲ್ಲಿ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಆಗಿ ಸೇವೆ ಸಲ್ಲಿಸುತ್ತಿರುವ ನೀವು ಧರ್ಮಪತ್ನಿ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಶ್ರೀಯಾ ಹಾಗೂ 1.5 ವರ್ಷದ ಸುಪುತ್ರ ಮಾಸ್ಟರ್ ಅದ್ವೈತ್ ಅವರೊಂದಿಗೆ ಕುಟುಂಬ ಪರ ಮೌಲ್ಯಾಧಾರಿತ ಜೀವನ ನಡೆಸುತ್ತಿರುವುದು ಶ್ಲಾಘನೀಯ. ವೈದ್ಯಕೀಯ ಸೇವೆಯ ಜೊತೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಸಿಸಿ ಹಲವಾರು ವೇದಿಕೆಗಳಲ್ಲಿ ಸುಶ್ರಾವ್ಯ ಗಾಯನವನ್ನು ಪ್ರದರ್ಶಿಸಿರುವ ನಿಮ್ಮ ಸಾಂಸ್ಕೃತಿಕ ಸಾಧನೆಯು ವೇದ ಉಪನಿಷತ್ತುಗಳ ಅಧ್ಯಯನ ಹಾಗೂ ಆಚರಣೆಯೊಂದಿಗೆ ಧಾರ್ಮಿಕ ನಿಷ್ಠೆಯನ್ನು ಉಳಿಸಿಕೊಂಡಿರುವ ನಿಮ್ಮ ಆತ್ಮೀಯ ವ್ಯಕ್ತಿತ್ವವು ಸಮಾಜದಲ್ಲಿ ನಿಮಗೆ ವಿಶೇಷ ಗೌರವಕ್ಕೆ ಪಾತ್ರವಾಗಿದೆ. ನಿಮ್ಮ ಅಪೂರ್ವ ಸಾಧನೆ, ಸಮಾಜಮುಖಿ ಸೇವೆ ಹಾಗೂ ಯುವಜನತೆಗೆ ನೀಡಿರುವ ಸ್ಫೂರ್ತಿಯನ್ನು ಗೌರವಿಸಿ ಈ ಸನ್ಮಾನ ಪತ್ರವನ್ನು ಹೆಮ್ಮೆಯಿಂದ ಇಂದಿನ ಸ್ನೇಹ ಸಮ್ಮೇಳನದಲ್ಲಿ ಸಮರ್ಪಿಸುತ್ತಿದ್ದೇವೆ. ನಿಮ್ಮ ಮುಂದಿನ ಜೀವನ ಹಾಗೂ ಸೇವೆಗೆ ಹಾರ್ದಿಕ ಶುಭಾಶಯಗಳು.